ರಾಜ್ಯದಲ್ಲಿ ಅಭಿವೃದ್ಧಿಯಾಗದೆ ಕಂಗೆಟ್ಟಿರುವ ಕಾಂಗ್ರೆಸ್ ಸರ್ಕಾರ ಜನರೇ ತಮಗೆ ಬಡಿಗೆ ತಕೊಂಡು ಹೊಡಿಬಹುದು ಎಂಬ ಕಾರಣಕ್ಕೆ ವಿಬಿ ರಾಮ್ಜಿ ಯೋಜನೆ ವಿರುದ್ಧ ಅಪಪ್ರಚಾರ ಮಾಡುತ್ತಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಕ್ಷದ ಕೊಡಗು ಉಸ್ತುವಾರಿ ಪ್ರೀತಂ ಗೌಡ ವ್ಯಂಗ್ಯ ಮಾಡಿದರು. ವಿಬಿ ರಾಮ್ಜಿ ಬಗ್ಗೆ ಕೊಡಗು ಬಿಜೆಪಿ ತನ್ನ ಕಚೇರಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಪ್ರೀತಂ ಗೌಡ, ಈ ಹಿಂದೆ 40% ಕಮಿಷನ್ ಎಂದು ಅಪಪ್ರಚಾರ ಮಾಡಿ ಗೆದ್ದ ಕಾಂಗ್ರೆಸ್ ಇದೀಗ ವಿಬಿ ರಾಮ್ಜಿ ವಿರುದ್ಧ ಅದೇ ಅಸ್ತ್ರ ಪ್ರಯೋಗಿಸಲು ಹೊರಟಿದೆ ಎಂದು ಆರೋಪಿಸಿದರು. ವಿಬಿ ರಾಮ್ಜಿಯಿಂದಾಗಿ ಬಿಜೆಪಿಗೆ ಹೊಡೆತ ಬಿದ್ದಿತು ಎಂದು ಭವಿಷ್ಯದಲ್ಲಿ ಕೊರಗುವುದಕ್ಕಿಂತ ಕಾಂಗ್ರೆಸ್ ಸುಳ್ಳುಗಳನ್ನು ಜನರಿಗೆ ಅರ್ಥೈಸುವ ಆಪರೇಷನ್ ಮಾಡಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಹಿಂದಿನ ನರೇಗಾ ಯೋಜನೆ ವಿಫಲವಾಗಿದ್ದರಿಂದ ರಾಜ್ಯದಲ್ಲಿ ಯಾವುದೇ ಗುರುತರ ಕೆಲಸಗಳು ನಡೆದಿಲ್ಲ. ಡೂಪ್ಲಿಕೇಟ್ ಬಿಲ್ ಹಾಗೂ ಒಂದೇ ಕೆಲಸಕ್ಕೆ 2 ಬಿಲ್ ಮಾಡುತ್ತಿದ್ದರು. ನರೇಗಾಕ್ಕೆ ಕೇಂದ್ರದಿಂದ 1 ಲಕ್ಷ ಕೋಟಿ ಅನುದಾನ ನೀಡಲಾಗುತ್ತಿದ್ದು, ಕೆಲಸದ ಪಾರದರ್ಶಕತೆ ಕೇಳುವ ಹಕ್ಕು ಜನರಿಗಿಲ್ಲವೇ ಎಂದು ಪ್ರಶ್ನಿಸಿದ ಪ್ರೀತಂ ಗೌಡ, ಯೋಜನೆಗೆ ಬೆಂಬಲ ಸೂಚಿಸಿ ಎಲ್ಲ ಜನರು ಮೋದಿಗೆ ಪತ್ರ ಚಳವಳಿ ಆರಂಭಿಸಿ ಎಂದು ಕರೆಕೊಟ್ಟರು. ಪ್ರತಿ ಜಾಬ್ ಕಾರ್ಡ್ ಹೋಲ್ಡರ್ಗಳನ್ನು ಭೇಟಿ ಮಾಡಿ ವಿಬಿ ರಾಮ್ಜಿ ಬಗ್ಗೆ ತಿಳಿ ಹೇಳಬೇಕೆಂದು ಅವರು ಕಿವಿಮಾತು ಹೇಳಿದರು. ರಾಮರಾಜ್ಯ ಕಲ್ಪನೆ ಆಗಿತ್ತು, ಗ್ರಾಮ ಸ್ವರಾಜ್ಯ ಆಗಿತ್ತು. ಅದನ್ನೇ ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಳೆದ 70 ವರ್ಷಗಳಲ್ಲಿ ವಿಫಲವಾಗಿದ್ದ ಕಾರಣ ಇವತ್ತು ಕೂಡ ಯಾವುದೇ ಗ್ರಾಮೀಣ ಭಾಗದಲ್ಲಿ ಗುರುತರವಾಗಿರುವಂತ ಒಂದು ಕಾಮಗಾರಿಗಳನ್ನು ಮಾಡೋದಕ್ಕೆ ವಿಫಲರಾಗಿದ್ದೀವಿ. ನಾವು ಸರ್ಕಾರ 10 ವರ್ಷಗಳ ಕಾಲ ಯಾಕೆ ಇದನ್ನು ಮುಂದುವರಿಸಿದ್ವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಮಾಡಿದ್ದೆಲ್ಲ ತಪ್ಪು, ಮೋದಿಯವರು ಮಾಡಿದ ಮಾತ್ರ ಸರಿಯನ್ನ ಕಲ್ಪನೆ ಜನಸಾಮಾನ್ಯರಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಕಳೆದ 10 ವರ್ಷದಿಂದ ನಿರಂತರವಾಗಿ ಈ ಆಡಿಟ್ ಅನ್ನ ಮಾಡ್ತಾ ಬಂದಿದ್ದಾರೆ. ಆದ್ರೆ ಅದೇ ಲೋಪವನ್ನ ಮುಂದಿನ ಪೀಳಿಗೆಗೂ ಕೂಡ ಕೊಟ್ಟೋಗೋದ್ರ ಮೂಲಕ ಮೋದಿಯವರು ಏನ್ ಮಾಡ್ತಿದ್ರು ಅಂತ ನಮ್ಮದೇ ಪಕ್ಷದ ಕಾರ್ಯಕರ್ತರಾಗ್ಬೋದು, ನಮ್ಮ ಹಿತೈಷಿಗಳು ನಮ್ಮವನ್ನ ಪ್ರಶ್ನೆ ಮಾಡದೇ ಇರೋ ರೀತಿಯಲ್ಲಿ ನಾವು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತ ಕೆಲಸ ಇವತ್ತು ನಮ್ಮ ಭಾರತ ಸರ್ಕಾರ ಮಾಡಿದೆ. ಹಾಗಾಗಿ ಮೊದಲನೇದಾಗಿ ನಾವು ಹೇಳ್ಬೇಕಾಗಿರುವಂಥದ್ದು, ಹೆಸರು ಬದಲಾವಣೆಯೇ ಹೊಸತಲ್ಲ, ಹಿಂದೆನೂ ಕೂಡ ಆಗಿದೆ. ಈಗ ಅದರ ಮುಂದುವರೆದ ಭಾಗವಾಗಿ ನಾವು ಮಾಡಿರೋಂಥದ್ದು. ಮುಂದುವರೆದು ಜಾಬ್ ಕಾರ್ಡ್ ಹೋಲ್ಡರ್ಸ್ ಯಾರು ನಮಗೆ ಫಲಾನುಭವಿಗಳಿದ್ದಾರೆ, ಇದರಲ್ಲಿ ಆ ಫಲಾನುಭವಿಗಳಿಗೆ ಮೊದಲನೇದಾಗಿ ಉದ್ಯೋಗ ಕೊಡೋದಾಗ್ತಿತ್ತು. ಗ್ರಾಮಾಂತರ ಭಾಗದಲ್ಲಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳಾಗ್ತಿತ್ತು. ಇವೆರಡೇ ತಾನೇ ಆಗ್ತಿದ್ದು. ಆ ಎರಡರಲ್ಲಿ ಏನಾದ್ರು ಗ್ರಾಮಾಂತರ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನ ಮಾಡಬಾರ್ದು ಅಂತ ಏನಾದ್ರು ಹೊಸ ಕಾನೂನು ಹೇಳುತ್ತಾ? ಇಲ್ಲ. ಜಾಬ್ ಕಾರ್ಡ್ ಹೋಲ್ಡರ್ಸಿಗೆ ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ. ಇಲ್ಲಿ ಇರುವಂತದ್ದು ಏನ್ ಕೆಲಸ ಮಾಡ್ತಿದ್ವಿ ಅದ್ರ ಜೊತೆಯಾಗಿ ಇನ್ನೇ ಹೆಚ್ಚು ಕೆಲಸ ಮಾಡೋದನ್ನ ಒಂದು ಕಾರ್ಯರೂಪಕ್ಕೆ ತರುವಂತ ನಿರ್ದಿಷ್ಟವಾಗಿರುವಂತ ಕಾಮಗಾರಿಗಳನ್ನ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಜಿಲ್ಲಾ ಪಂಚಾಯತಿಗೆ, ಆ ಮೂಲಕ ಸಿಪಿಒಗಳ ಮೂಲಕ ಇಒಗೆ, ಇಒ ಮೂಲಕ ಪಿಡಿಒಗೆ ಹೇಳಿ, ಪಿಡಿಒಗಳು ಚುನಾಯಿತ ಪ್ರತಿನಿಧಿಗಳಿರುವಂತ ಗ್ರಾಮ ಪಂಚಾಯತಿಗಳಲ್ಲಿ ಸದಸ್ಯರನ್ನು ಒಳಗೊಂಡಂತೆ ಗ್ರಾಮ ಸಭೆಗಳನ್ನು ನಡೆಸಿ ಅಲ್ಲಿ ಯಾವ ರೀತಿಯಾದಂಥ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸುವಂತ ಪಾರದರ್ಶಕವಾದಂಥ ಸಿಸ್ಟಮ್ ಅನ್ನ ಅನುಷ್ಠಾನ ಮಾಡುವಂತ ಯೋಜನೆ ಇದಾಗಿದೆ. ಉದಾಹರಣೆಗೆ ಹೇಳದಿದ್ರೆ, ಮುಂಚೆ ರವಿ ಅಣ್ಣನ ಮನೆ ಉದಾಹರಣೆಗೆ ತರ್ತೀನಿ. ರವಿ ಅಣ್ಣನ ಮನೆಯಿಂದ ಮೇನ್ ರೋಡ್ ತನಕ ರಸ್ತೆ ಅಂತ ಹೇಳಿ ಒಂದು ವರ್ಕ್ ಅನ್ನು ಸೇರಿಸ್ತಿದ್ವಿ. ಇನ್ನೊಂದು ಮೇನ್ ರೋಡ್ ಏನು ಇರ್ತಿತ್ತು, MDR ರಸ್ತೆಯಿಂದ ಗ್ರಾಮವನ್ನು ಸಂಪರ್ಕಿಸುವ ರಸ್ತೆ ಅಂತ ಮಾಡ್ತಿದ್ವಿ. 2 ರಸ್ತೆ ಒಂದೇನೇನೆ. ಬಿಲ್ ಬರಿಬೇಕಾದ್ರೆ ಮಾತ್ರ ಈ ಕಡೆಯಿಂದ ಒಂದು, ಆ ಕಡೆಯಿಂದ ಒಂದು, ಅಂದ್ರೆ ಡೂಪ್ಲಿಕೇಶನ್ ಆಫ್ ಬಿಲ್ ಆಗ್ತಾ ಇತ್ತು. ಕೆಲಸ ಆಗ್ತಾ ಇತ್ತಾ? ಒಂದು ಕೆಲಸ ಆಗ್ತಿತ್ತು, 2 ಬಿಲ್ ಆಗ್ತಿತ್ತು. ನಮ್ಗೆ ಗೊತ್ತಿರೋ ಅಂತ ಸತ್ಯನೇ. ಆದ್ರೆ ಅಸೆಟ್ ಕ್ರಿಯೇಟ್ ಆಗ್ತಿದ್ಯಾ? 3 ವರ್ಷ ಆದ ನಂತರ ಮತ್ತೆ ರವಿ ಅಣ್ಣನ ಪಕ್ಕದ ಮನೆ ನವೀನ್ ಅಣ್ಣನ ಮನೆ ಇದ್ರೆ ನವೀನ್ ಅಣ್ಣನ ಮನೆಯಿಂದ ರಸ್ತೆ ಅಂತ ಹೇಳಿ ತಗೊಳ್ಳೋದು. ಅಂದ್ರೆ ಕಾಮಗಾರಿಯ ಹೆಸರು ಬದಲಾವಣೆ ಆಗೋದು, ಆದ್ರೆ ರೋಡ್ ಅದನ್ನೇ ಮಾಡೋ ಅಂತದ್ದು ಆಗ್ತಿತ್ತು. ಯಾಕಂದ್ರೆ ಗುಣಮಟ್ಟ ಇರ್ತಾ ಇರ್ಲಿಲ್ಲ. ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ಕೆಲವು ಅಸೆಟ್ ಕ್ರಿಯೇಷನ್ಗೆ ಈ ಒಂದು ಹೊಸ ಯೋಜನೆಯಲ್ಲಿ ಅವಕಾಶ ಮಾಡ್ತಾರೆ. ಉದಾಹರಣೆಗೆ ಮುಂಚೆ ನಾವು ಶಾಲೆ ಕಾಂಪೌಂಡ್ ಮಾಡಕ್ ಮಾತ್ರ ಅವಕಾಶ ಇರ್ತಿತ್ತು. ಶಾಲೆ ಕಟ್ಟೋದಕ್ಕೆ ಅವಕಾಶ ಇತ್ತಾ? ರಸ್ತೆ ಮಾಡೋದಕ್ಕೆ ಅವಕಾಶ ಇತ್ತು, ನಮ್ಮ ಮೋರಿ ಮಾಡ್ಲಿಕ್ಕೆ, ಚರಂಡಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಇವತ್ತು ನಾವು ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡಿ ಶಾಲೆಯ ಮಕ್ಕಳು 20 ಜನ ಇದ್ರು, ಈಗ 40 ಜನ ಆಗಿದ್ದಾರೆ. 12 ಕೊಠಡಿಗಳು ಮಾಡ್ಕೋಬೇಕು ಅಂತ ಹೇಳಿದ್ರೆ ಗ್ರಾಮ ಸಭೆಯಲ್ಲಿ ತೀರ್ಮಾನ ಆದ್ರೆ ಆ ಶಾಲೆಯ ಕೊಠಡಿಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಇದ್ರಲ್ಲಿ ಅವಕಾಶವನ್ನು ಸಿಗುತ್ತೆ. ನಾನು ಮೊದಲು
ಯಾವೆಲ್ಲ ಕಾರ್ಯಕ್ರಮಗಳು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತೀನಿ. ನಂತರ ನಮ್ಮ ಜಾಬ್ ಕಾರ್ಡ್ ಹೋಲ್ಡರ್ಸಿಗೆ ಏನು ಎತ್ಕಟ್ಟು ಅಂತ ಕೆಲಸವನ್ನ ಮಾಡ್ತಿದ್ರೆ ಅದ್ರ ಬಗ್ಗೆ ಆಮೇಲೆ ಮಾತನಾಡೋದು. ಎರಡನೇದಾಗಿ, ನಮ್ಮಲ್ಲಿ ಜಲವನ್ನು ಸಂರಕ್ಷಿಸ್ಕೊಳ್ಳುವಂಥದ್ದು, ಕುಡಿಯೋ ನೀರಿರ್ಬೋದು ಅಥವಾ ನಮ್ಮ ರೈತಾಪಿ ವರ್ಗಕ್ಕೆ ನೀರಾವರಿ ಆಗ್ಬೇಕಂತ ಹೇಳಿದ್ರೆ ಚೆಕ್ ಟ್ಯಾಂಕ್ಗಳ ನಿರ್ಮಾಣ ಮಾಡುವಂಥದ್ದು. ಇಂದಿನ ಮನ್ರೇಗಾದಲ್ಲಿ ಅದಕ್ಕೆ ಅವಕಾಶ ಇತ್ತ ನಾವೆಲ್ಲ ಬಹುತೇಕರು ಗ್ರಾಮೀಣ ಭಾಗದಿಂದ ಬಂದಿದ್ದೀವಿ, ಇರಲಿಲ್ಲ. ಇವತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶ ಮಾಡೋದ್ರ ಮೂಲಕ ನಮ್ಮ ರೈತರಿಗೆ ಕೆಲಸ ಕೊಡೋದ್ರ ಜೊತೆಯಾಗಿ ರಾಜ್ಯ ಕೃಷಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ನರೇಗಾ ಯೋಜನೆಗಿಂತ ಹೇಗೆ ವಿಬಿ ರಾಮ್ಜಿ ಅನುಕೂಲಕರ ಎಂಬುದನ್ನು ವಿಸ್ತರಿಸಿ ಹೇಳಿದರು. ಮುಂದುವರಿಯುತ್ತಿರುವ ಭಾರತವನ್ನು ಮುಂದುವರಿದ ದೇಶವಾಗಿ ಕೊಂಡೊಯ್ಯುವುದೇ ವಿಕಸಿತ ಭಾರತದ ಗುರಿ ಎಂದ ಅವರು, ಈ ಯೋಜನೆಯಲ್ಲಿ 16 ಇಲಾಖೆಗಳನ್ನು ಮತ್ತು ಗತಿಶಕ್ತಿ ಯೋಜನೆಯನ್ನು ಸಂಯೋಜಿಸಿ ಪಾರದರ್ಶಕ ರೂಪುರೇಷೆ ತಯಾರಿಸಲಾಗಿದೆ ಎಂದರು. ಪಾರದರ್ಶಕ, ಭ್ರಷ್ಟಾಚಾರ ರಹಿತ, ಪರಸ್ಪರ ಸಹಕಾರವಿರುವ ಮತ್ತು ಲೆಕ್ಕಾಚಾರ ಸಹಿತವಾಗಿ ಯೋಜನೆ ರೂಪಿಸುವುದು ತಪ್ಪೇ ಎಂದು ಪ್ರಶ್ನಿಸಿದ ಡಾಕ್ಟರ್ ನವೀನ್, ರಾಮನ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಇಷ್ಟೊಂದು ದ್ವೇಷವೇಕೆ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು. ನಮ್ಮ ಪರವಾಗಿ ನೆರೆಟಿವ್ ಸೃಷ್ಟಿ ಮಾಡಬೇಕು ಅನ್ನೋದಾದ್ರೆ 11 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಮೊದಲ ಪ್ರಶ್ನೆ, ಉದ್ಯೋಗವನ್ನು ಕಡಿತಗೊಳಿಸಲಾಗಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಅವರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉದ್ಯೋಗ ಯಾವುದೇ ಕಾರಣಕ್ಕೂ ಕಡಿತವಾಗಿಲ್ಲ. ಏನಾಗಿದೆ ಅಂತಂದ್ರೆ, ಉದ್ಯೋಗ ಕೊಡೋದ್ರಲ್ಲಿ ವಿಕಸಿತ ಭಾರತವನ್ನು ಕಟ್ಟುವ ರೀತಿಯಲ್ಲಿ ಉದ್ಯೋಗವನ್ನು ಕೊಡ್ತಾ ಇದೀವಿ. ಉದ್ಯೋಗ ಕೊಡ್ತಕ್ಕಂಥ ಸಂಖ್ಯೆನ ನಾವು ಹಾಗೆ ಉಳಿಸ್ಕೊಡ್ತಿದ್ವಿ. ಅದಕ್ಕೆ ತಂತ್ರಜ್ಞಾನ, ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಉದ್ಯೋಗ ಕೊಡೋದ್ರ ಜೊತೆಗೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನೀವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಎರಡನೇದು, 100 ದಿನ ಇತ್ತು, ಇವತ್ತು 120 ದಿನ ಖಾತ್ರಿ ನೋಡ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ಏನ್ ಅರ್ಥ? ಏನಕ್ಕೆ 125? ನಾವು ಅವ್ರು ಹೇಳ್ತಾರೆ 100 ದಿವಸ ಇದ್ದಿದ್ದು 60 ದಿನ ಮಾತ್ರ ಕೆಲಸ ಸಿಗ್ತಾ ಇತ್ತು, ಉಳಿದವರಿಗೆ ಕೆಲಸ ಸಿಗ್ತಿರ್ಲಿಲ್ಲ ಅಂತ ವಿಚಾರಧಾರೆಯನ್ನ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಾರೆ. ನಾವೇನ್ ಹೇಳ್ಬೇಕು ಅಂತಂದ್ರೆ, 125 ದಿವಸದಲ್ಲಿ 100 ದಿವಸ ಕೆಲಸ ಸಿಕ್ಕಿದ್ರು ದೇಶದಲ್ಲಿ ಹಣದುಬ್ಬರ ಆದಾಗ, ಬೆಲೆ ಏರಿಕೆ ಆದಾಗ, ಕಾರ್ಮಿಕರಿಗೆ ಕೈಲಿ ಹಣ ಸಿಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಮಾಡುವಾಗ 120 ದಿವಸ ಕೆಲಸ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತಕ್ಕಂಥದನ್ನ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು. 100 ಇದ್ದಿದ್ದು 60 ಆಯ್ತದೆ ಅಂತ ಹೇಳ್ತಿದ್ರು, 120 100 ಆಗೋದು ಒಳ್ಳೇದ, 60 ಆಗೋದ ಒಳ್ತಕ್ಕಂಥದ್ದು ನೀವು ಪ್ರಶ್ನೆ ಮಾಡಬೇಕು. 370 ರೂಪಾಯಿ ಸಿಗ್ತಕ್ಕ ಕಡೆ 60 ದಿವಸ ಸಿಗ್ತಕ್ಕಂಥದ್ದು 100 ದಿವಸಕ್ಕೆ ಸಿಗ್ತಕ್ಕಂಥ ಕೆಲಸವನ್ನು ಮಾಡೋದು ತಪ್ಪ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಮಾಡಬೇಕಾಗ್ತದೆ. ಮೂರನೇ ವಿಷಯ, ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಡಿಮ್ಯಾಂಡ್ ಡ್ರಿವನ್ ಇತ್ತು. ಡಿಮ್ಯಾಂಡ್ ಡ್ರಿವನ್ ಅಂದ್ರೆ ಕೆಲಸದ ಅವಶ್ಯಕತೆ ಇದೆಯೋ ಇಲ್ವೋ, ಆ ಊರಿಗೆ ಕೆಲಸ ಮಾಡಬೇಕೋ ಇಲ್ಲೋ ಇದೆಯೋ, ಅಧಿಕಾರಿಗಳು ಭ್ರಷ್ಟಾಚಾರ ಮಾಡೋಕ್ಕೋಸ್ಕರ ಕಾಂಟ್ರಾಕ್ಟರ್ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡು ಟ್ರಾನ್ಸ್ಪರೆನ್ಸಿ ತರಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಆ ಊರಿನ ಅವಶ್ಯಕತೆಯನ್ನು ನೋಡದಲ್ಲೇ ಎಲ್ಲರಿಗೂ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಅದರಿಂದ ಏನಾಗ್ತಿತ್ತು ಅಂತಂದ್ರೆ ಭ್ರಷ್ಟಾಚಾರ, ಅದೃಶ್ಯ ಕಾರ್ಡ್ಗಳು ಮತ್ತು ಮೆಕ್ಯಾನಿಕಲ್ ಯೂಸ್ ಮಾಡೋ ಮುಖಾಂತರ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಡೀತಿತ್ತು. ಸಾಕಷ್ಟು ಸಮಯಗಳು ಮತ್ತು ಕೆಲಸಗಳು ವ್ಯರ್ಥ ಆಗ್ತಕ್ಕಂಥ ವ್ಯವಸ್ಥೆ ಬರ್ತಾ ಇತ್ತು. ಇವತ್ತೇನಾಗಿದೆ ಅಂತಂದ್ರೆ ಅವ್ರು ಹೇಳ್ತಾರೆ 60-40 ಮಾಡಿದ್ದಾರೆ ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ನಿನ್ನೆ ಮಾಧ್ಯಮದವರು ಅದೇ ಪ್ರಶ್ನೆಯನ್ನೇ ಕೇಳಿದ್ರು. ಮುಂಚೆ ಏನಾಗ್ತಿತ್ತು ಅಂತಂದ್ರೆ ಮೆಟೀರಿಯಲ್ ಕಾಸ್ಟ್ ಏನಿತ್ತು, 100 ರೂಪಾಯಿ ಮೆಟೀರಿಯಲ್ ಕಾಸ್ಟ್ ಇತ್ತು ಅಂತಂದ್ರೆ 25 ರೂಪಾಯಿನ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. 75 ಮೆಟೀರಿಯಲ್ ಕಾಸ್ಟ್ ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. 25% ರಾಜ್ಯ ಕೊಡ್ತಿತ್ತು, 75% ಕೇಂದ್ರ ಕೊಡ್ತಿತ್ತು. ಜೊತೆಗೆ ಲೇಬರ್ ಕಾಸ್ಟ್ ಅನ್ನು ಕೇಂದ್ರ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಇವತ್ತೇನ್ ಮಾಡಿದ್ದಾರೆ, 15% ಜಾಸ್ತಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರದ ಹಣವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ರು. ರಾಜ್ಯ ಸರ್ಕಾರಗಳಿಗೆ ತನ್ನ ಜವಾಬ್ದಾರಿಯನ್ನ ಮರ್ತೋಗಿತ್ತು. ಕೇಂದ್ರ ಸರ್ಕಾರದ ದುಡ್ಡು, ಯಾರಪ್ಪನ ದುಡ್ಡು ಎಲ್ಲ ಮುಂಜಾತ್ರೆ ಏನಾದ್ರು ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ರಾಜ್ಯ ಸರ್ಕಾರಕ್ಕಿತ್ತು. ಅದಕ್ಕೋಸ್ಕರ ಆರಂಭದಲ್ಲಿ ಮಾತನಾಡಿದ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ವಿಬಿ ರಾಮ್ಜಿ ವಿರುದ್ಧ ಕಾಂಗ್ರೆಸ್ ಜನತೆಯ ತೆರಿಗೆ ಹಣದಲ್ಲಿ ಪತ್ರಿಕೆಗಳಿಗೆ ದುಬಾರಿ ಜಾಹೀರಾತು ನೀಡುತ್ತಿರುವುದು ಅಕ್ಷಮ್ಯ ಎಂದರು. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಸಂಪ್ರದಾಯವಾದರೂ ರಾಜ್ಯಪಾಲರು ನಾವು ಹೇಳಿದಂತೆ ಮಾತನಾಡಬೇಕೆಂಬ ಉಡಾಫೆ ಸರಿಯಲ್ಲ. ವಿಬಿ ರಾಮ್ಜಿಗೆ 40% ಹಣ ನೀಡಬೇಕೆಂಬ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡುತ್ತಿದೆಯೇ ಹೊರತು ಗಾಂಧೀಜಿ ಹೆಸರನ್ನು ಬದಲು ಮಾಡಿರುವುದು ಅವರಿಗೆ ನೆಪ ಮಾತ್ರ ಎಂದು ಬೋಪಯ್ಯ ಛೇಡಿಸಿದರು. ನಿಯೋಜಿತ ಯೋಜನೆ ಅಷ್ಟೇ. 40% ದೇಶ ವಿರೋಧ, ಮಹಾತ್ಮ ಗಾಂಧೀಜಿ ಅವರ ಮೇಲೆ ಪ್ರೀತಿ ಅದೆಲ್ಲ ಏನಲ್ಲ. 40% ದುಡ್ಡು ಹಾಕಬೇಕಲ್ಲ, ಅದಕ್ಕೋಸ್ಕರ ಅವರು ಈ ಒಂದು ಕೆಲಸವನ್ನು
ಇವತ್ತು ವಿರೋಧವನ್ನು ಮಾಡುತ್ತಿದ್ದಾರೆ ಹೊರತು ಅವರಿಗೂ ಗೊತ್ತಿದೆ ಭ್ರಷ್ಟಾಚಾರದ ಬಗ್ಗೆ ಪ್ರಾಸ್ತಾವಿಕ ಹೇಳಿದ್ರು ಹೇಗೆ ನಡೀತಾ ಇದೆ ಈ ಒಂದು ಯೋಜನೆ, ಅದಕ್ಕೆ ಅವಕಾಶ ಇದೆ. ಮತ್ತು ಎಲ್ಲ ಅಧಿಕಾರ ಆ ಗ್ರಾಮ ಪಂಚಾಯಿತಿಗಳಿಗೆ ಆ್ಯಕ್ಟಲ್ಲೇ ಇದೆ. 19 ಸೆಕ್ಷನ್ 19, 20, 21ರಲ್ಲಿ ಗ್ರಾಮ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಒಂದು ಸ್ವಲ್ಪ ಅಂದರೆ 3 ಕೆಟಗರೀಸ್ ಇದೆ. ಅದಕ್ಕೆ ಹೆಚ್ಚು ಒತ್ತಾಸೆಯನ್ನು ಆ ಕೆಟಗರಿ ಒಳಗೆ ಬರುವಂಥದ್ದು, ಈಗ ಕುಡಿಯೋ ನೀರು ಇರ್ಬೋದು ಅಥವಾ ಜಾಬ್ ವಾರಂಟ್ ಇದಿರಬೇಕು, ಪರ್ಮನೆಂಟ್ ಅಸೆಟ್ ಕ್ರಿಯೇಟ್ ಮಾಡುವಂಥದ್ದು, ಅದರ ವ್ಯಾಪ್ತಿಯೊಳಗೆ ನೀವು ಕೆಲಸಗಳನ್ನು ಗುರುತಿಸಿ ಪಂಚಾಯತಿಯಿಂದ ಪಂಚಾಯತಿಗೆ ವ್ಯತ್ಯಾಸಗಳು ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಒಂದು ಕಡೆ ವಾಟರ್ ಸ್ಕ್ಯಾರ್ಸಿಟಿ ಒಂದು ಪಂಚಾಯತಿಯಲ್ಲಿ ಜಾಸ್ತಿ ಇರುತ್ತೆ. ಈಗ ಕೆಲವು ಪಂಚಾಯತಿಗಳಲ್ಲಿ ಆ ನೀರದು ಸಮಸ್ಯೆನೇ ಇರೋಲ್ಲ. ಈಗ ನಮ್ಮೂರಿನಂಥ ಪಂಚಾಯತಿಗೆ ನೀರು ಅಂತ ಹೇಳಿ ನೀರು ಸಾಕಪ್ಪ ಅಂತ ಆಗ್ತದೆ. ಹಾಗಾಗಿ ಈ ವ್ಯತ್ಯಾಸಗಳು ಆದರೆ ಆ 3 ಕೆಟಗರೀಸ್ ಒಳಗೆ ಬರಬೇಕು ಅಂತ ಹೇಳಿದೆ ಹೊರತು ಎಲ್ಲವನ್ನೂ ನಿರ್ಣಯಿಸುವ ಅಧಿಕಾರ ಕೊಟ್ಟಿರೋದು ಗ್ರಾಮ ಸಭಾ, ವಾರ್ಡ್ ಸಭಾ, ಇದಕ್ಕೇನೆ ಕೊಟ್ಟಿರೋದು ಗ್ರಾಮ ಪಂಚಾಯತ್. ಅದಕ್ಕಿರುವಂಥ ಒಬ್ಬರು ಅಧಿಕಾರಿ ಕೂಡ ರಾಜ್ಯ ಸರ್ಕಾರದ ಅಧಿಕಾರಿ ಇರ್ತಾರೆ, ನೋಡೆಲ್ ಅಧಿಕಾರಿ ಅಂತೇಳಿ ಸಾಮಾನ್ಯವಾಗಿ ಇಒ ಇರ್ತಾರೆ. ಅವರೇ ಎಲ್ಲ ಇದಕ್ಕೆ ಗೈಡ್ ಮಾಡಬೇಕೆ ಹೊರತು ಪೂರ್ಣ ಅಧಿಕಾರ ಗ್ರಾಮ ಪಂಚಾಯಿತಿಯಲ್ಲಿ ಇದೆ. ಹಾಗಾಗಿ ಕನ್ಫ್ಯೂಷನ್ ಯಾರಿಗೂ ಬೇಡ. ಮತ್ತು ನಿಮಗೆ ಗೊತ್ತಿದೆ, ಇವತ್ತು ಮಾನವ ಉದ್ಯೋಗ ದಿವಸ 125 ಮಾಡಿದ್ದಾರೆ, ಸಂಬಳ ಜಾಸ್ತಿ ಮಾಡಿದ್ದಾರೆ. ಕೃಷಿ ಚಟುವಟಿಕೆ ಯಾವಾಗ ಆಗ್ತಾ ಇದೆ, ಸಪೋಸ್ ಈಗ ನಾವು ತೆಕ್ಕೊಂಡ್ರೆ ನಮಗೆ ಜನವರಿ, ಫೆಬ್ರವರಿ 60 ಡೇಸ್ ನಾವೆಲ್ಲ ಕಾಫಿ ಬ್ಯುಸಿಯಲ್ಲಿ ಇರ್ತೇವೆ. ಆ ಟೈಮಲ್ಲಿ ಈ ಯೋಜನೆ ಜಾರಿಗೊಳಿಸಬಾರ್ದು. ಅದು ನಿರ್ಣಯ ಮಾಡುವಂಥದ್ದು ಕೂಡ ಗ್ರಾಮ ಪಂಚಾಯಿತಿಗಳಿಗೆ ಇದೆ. ಈ ರೀತಿಯಾಗಿ ಕಾನೂನಿನ ಒಂಥರದ ಸ್ಪಷ್ಟತೆ, ಸ್ಪಷ್ಟೀಕರಣ ಎಲ್ಲವೂ ಇದೆ. ಸುಮ್ಮನೆ ಈ 40% ಅವರು ಇನ್ವೆಸ್ಟ್ ಮಾಡಬೇಕಲ್ಲ, ಮೊದಲೇ ಇವರ ಗ್ಯಾರಂಟಿಗಳಿಂದಾಗಿ ಇವತ್ತು ಹೇಗಿದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ಒಂದು ಹಿನ್ನೆಲೆ ಒಳಗೆ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಎಲ್ಲರೂ ನಾವು ಮೊದಲು ತಿಳ್ಕೊಳ್ಳೋಣ, ಪ್ರಶ್ನೆ ಮಾಡಿದಾಗ ಅದಕ್ಕೆ ತಕ್ಕ ಉತ್ತರ ಇದು ವಕ್ತಾರ. ವೇದಿಕೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಕಾಳಪ್ಪ, ಮಾಜಿ ಸಚಿವ ಅಪ್ಪಚ್ಚು ರಂಜನ್, ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಬಿಜೆಪಿ ನಾಯಕರಾದ ವಿಕೆ ಲೋಕೇಶ್, ರಾಬಿನ್ ದೇವಯ್ಯ, ಮನು ಮುತ್ತಪ್ಪ, ಬಿಬಿ ಭಾರತೀಶ್, ಬಾಂಡ್ ಗಣಪತಿ, ರೀನಾ ಪ್ರಕಾಶ್, ನೆಲ್ಲಿರ ಚಲನ್, ಮಹೇಶ್ ಜೈನಿ ಮತ್ತಿತರರು ಹಾಜರಿದ್ದರು.